ಸಂಯುಕ್ತ ಕರ್ನಾಟಕ IPL ಟೈಮ್ಗೆ ಸ್ವಾಗತ. ಈಗ ಆಲ್ಮೋಸ್ಟ್ IPL ಪ್ಲೇ ಆಫ್ ಹಂತಕ್ಕೆ ಬಂದಿದೆ. ಈಗ IPL ಅಲ್ಲಿ ಯಾವ್ಯಾವ ತಂಡ ಪ್ಲೇ ಆಫ್ಗೆ ಹೋಗುತ್ತೆ, ಯಾವ ತಂಡದ ಹಣೆ ಬರಹ ಮತ್ತು ಅದೃಷ್ಟ ಹೇಗಿದೆ ಅನ್ನೋದಕ್ಕೆ ನಮ್ಮ ಸೀನಿಯರ್ ಆದಂಥ ಮುಕುಂದ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮುಕುಂದ್ ಅವರು, ಹೇಗಿದೆ ಈಗ IPL ಪ್ಲೇ ಆಫ್ ರೇಸ್? ಆಲ್ಮೋಸ್ಟ್ ರೇಸ್ ಕಂಪ್ಲೀಟೆಡ್ ಆಗುತ್ತೆ. ನಿಮಗೆ ನಾಳೆ ಅಂದರೆ ನಾವು ಗುಜರಾತ್ ಮ್ಯಾಚ್ ನಡೀತಾ ಇದೆ. ಸೊ ಈ ಮ್ಯಾಚಲ್ಲಿ ಖಂಡಿತವಾಗ್ಲೂ ಪ್ಲೇ ಆಫ್ ತನಕ ಒಬ್ಬರು ಹೋಗೋ ಅಂದರೆ ಕನ್ಫರ್ಮ್ ಪೊಸಿಷನ್ ಅಂತ ನಾವು ಏನು ಹೇಳ್ತೀವಿ, ಅದು ಗುಜರಾತ್ಗೆ ಫಸ್ಟ್ ಟೀಮ್ ಆಗುತ್ತೆ. ಏನು KKR ಮೇಲೆ ಆಡೋಕ್ಕೆ ಹೋಗ್ತಿದ್ದಾರೆ ಅವ್ರಿಗೂ ಹೋಮ್ ಗ್ರೌಂಡಲ್ಲಿ. ಸೊ ಅಲ್ಲೇನಾದರೂ ಗುಜರಾತ್ ಗೆದ್ದರೆ ಫಸ್ಟ್ ಪ್ಲೇಸ್ಗೆ ಬರ್ತಾರೆ. ಅಷ್ಟೇ ಅಲ್ಲ, ಫಸ್ಟ್ ಟೀಮ್ ಆಗುತ್ತೆ ಈ ಒಂದು ಆವೃತ್ತಿಯಲ್ಲಿ ಪ್ಲೇ ಆಫ್ಗೆ ಹೋದಂಥ ಟೀಮ್. ಆದರೆ ಇಲ್ಲಿ ಉಲ್ಟಾ ಪಲ್ಟಾ ಏನು ಲೆಕ್ಕಾಚಾರಗಳಿದ್ವು ಅವೆಲ್ಲ ಕಂಪ್ಲೀಟೆಡ್ ಅಂತ ಅನಿಸಿದ್ದು ನನಗೆ. ನೆನ್ನೆ ಆದಂಥ ಮುಂಬೈ, ಆಮೇಲೆ ಇವರು ಪಂಜಾಬ್ ಕಿಂಗ್ಸ್ ಈಗ 13 ಅಂಕಗಳಿಂದ ಇದ್ದಾರೆ. ಅವ್ರಿಗೆ ಏನಾದರೂ ನೆನ್ನೆ ಮುಂಬೈ ಮೇಲೆ ಗೆದ್ದಿದ್ದರೆ ಅವ್ರಿಗೆ ಆಲ್ಮೋಸ್ಟ್ ಇವತ್ತು ಫಸ್ಟ್ ಟೀಮ್ ಆಗೋ ಚಾನ್ಸಸ್ ಇರ್ತಾಯಿತ್ತು. ಯಾಕಂದರೆ ಇನ್ನೂ 2 ಮ್ಯಾಚ್ ಇರ್ತಾಯಿತ್ತು ಅವ್ರಿಗೆ. ಇನ್ನೊಂದು ಆರಾಮಾಗಿ ಗೆದ್ದಿದ್ದರೆ ಅವ್ರು ಆರಾಮಾಗಿ ಕನ್ಫರ್ಮ್ ಆಗ್ತಾಯಿತ್ತು. ಬಟ್ ಇಲ್ಲಿ ಅದಲು ಬದಲಾಗ್ತಾ ಹೋಗ್ತಾ ಇದೆ. ಈಗ ಮುಂಬೈ ಪಾರ್ಟಿ ಸ್ಪಾಯ್ಲರ್ ಆಗೋಯ್ತು ಪಂಜಾಬ್ ಕಿಂಗ್ಸ್. ಯಾಕಂದರೆ ಈಗ ನಿಮಗೆ ಗೊತ್ತು, ಫಸ್ಟ್ 6 ಮ್ಯಾಚ್ಗಳನ್ನು ಗೆದ್ದಾದಮೇಲೆ ಪಂಜಾಬ್ ಕಿಂಗ್ಸ್ ಫಸ್ಟ್ ಟೀಮ್ ಆಗುತ್ತೆ ಪ್ಲೇ ಆಫ್ಗೆ ಹೋಗೋದು ಅಂತ ಎಲ್ಲರೂ ಇದು ಮಾಡ್ಕೊಂಡಿದ್ರು. ಅವರು ಅಗ್ರೆಸಿವ್ ಗೇಮನ್ನು ಆಡ್ತಾಯಿದ್ರು. ಬಟ್ ಅಲ್ಲಿ ನೆಕ್ಸ್ಟ್ 5 ಮ್ಯಾಚನ್ನು ಸೋತಿರೋದ್ರಿಂದ ಅವ್ರಿಗೆ ಇವಾಗ ಪ್ರಾಬ್ಲಮ್ಸ್ ಇದಾಗ್ತಾ ಇರೋದು. ಯಾಕೆಂದರೆ ಇವಾಗ ನೆಕ್ಸ್ಟ್ ಮ್ಯಾಚ್ ಏನಾಗಿದೆ, ಪಂಜಾಬ್ಗೆ ಇರೋದು RCB ಮೇಲೆ. ನಿಮಗೆ ಗೊತ್ತು, ಈಗ RCB ನಂಬರ್ 1 ಪೊಸಿಷನ್, ನಂಬರ್ 2 ಇದರಲ್ಲೇ ಕಾಣಿಸ್ಕೊತಾ ಇದ್ದಾರೆ. ಸೊ ಇಲ್ಲಿ ಕಾನ್ಫಿಡೆಂಟ್ ಇರೋದು ಇವಾಗ RCB. ಈಗ RCB ಏನಾದರೂ ಪಂಜಾಬ್ ಮೇಲೆ ಗೆದ್ದರೆ 100% RCBಗೂ ಪ್ಲೇ ಆಫ್ ತನ ಖಚಿತ ಆಗೋಗ್ಬಿಡುತ್ತೆ. ಅಲ್ಲಿ ನೆಕ್ಸ್ಟ್ ಅಂದರೆ 24ನೇ ತಾರೀಕು ಈ ಒಂದು ಲೀಗಲಲ್ಲಿ ಲಾಸ್ಟ್ ಮ್ಯಾಚು RCBಗೆ ಪ್ಲಸ್ ಸನ್ರೈಸರ್ಸ್ ಮುಖಾಮುಖಿ ಆಗ್ತಾರೆ. ಅದೇ ಲೀಗ್ನ ಲಾಸ್ಟ್ ಮ್ಯಾಚು. ಆ ಮ್ಯಾಚ್ವರೆಗೂ ನಾವು ಕಾಯಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಪಂಜಾಬ್ ಮೇಲೆ ಗೆದ್ದರೆ. ಆದರೆ ಇದರಲ್ಲಿ ಪಂಜಾಬ್ ಕಿಂಗ್ಸ್ ಏನಾದರೂ RCB ಮೇಲೆ ಗೆದ್ದರೆ ಲಾಸ್ಟ್ ಮ್ಯಾಚ್ವರೆಗೂ ಈ ಒಂದು ಏನು IPL ಆವೃತ್ತಿ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಯಾಕಂದರೆ ಟಾಪ್ 4 ಯಾರು ಅನ್ನೋದು ಲಾಸ್ಟ್ ಮ್ಯಾಚ್ವರೆಗೂ ಹೋಗುತ್ತೆ. ಸೊ ಅಷ್ಟು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ಕೋಬೋದು. ಬಟ್ ಈ ಒಂದು ಇಡೀ ಸೀಸನ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕೊಟ್ಟಿದ್ದು ನೆನ್ನೆ ಆದಂಥ ಮುಂಬೈ ಆಮೇಲೆ ಪಂಜಾಬ್ ನಡುವಿನ. ಬಟ್ ನಾಳೆ ಏನು ನಡೆಯುತ್ತೆ ಮ್ಯಾಚು, ಅದಂತೂ ಸಿಕ್ಕಾಬಳೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ಯಾಕಂದರೆ ಗುಜರಾತ್ ಲಾಸ್ಟ್ 2 ಸೀಸನಲ್ಲೂ ಅವರು ಪ್ಲೇ ಆಫ್ಗೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವ್ರು ಕಾಯ್ತಿದ್ದಾರೆ. ಮೊದಲೇ KKR ಆಲ್ರೆಡಿ ಟೂರ್ನಮೆಂಟಿಂದ ಔಟ್ ಆಗಿದ್ದಾರೆ. ಅವ್ರನ್ನ ಸೋಲಿಸೋವಂಥ ಎಲ್ಲ ಚಾನ್ಸಸ್ಸು ಗುಜರಾತ್ಗಿದೆ. ಸೊ ಹಾಗಾಗಿ ಈ ಒಂದು ಪ್ಲೇ ಆಫ್ ರೇಸ್ನಲ್ಲಿ ಆಲ್ಮೋಸ್ಟ್ ನನಗೆ ಅನಿಸಿರೋ ಪ್ರಕಾರ RCB ಪ್ಲಸ್ ಗುಜರಾತ್ ಇವೆರಡು ಒಂದು ಫ್ರಂಟ್ ರನ್ನರಲ್ಲಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ಏನು ಹೇಳ್ತೀವಿ, ಒಂದೇ ಹೆಜ್ಜೆ. ಈ ಒಂದು ಹೆಜ್ಜೆಯಲ್ಲಿ ಇವರಿಬ್ಬರು ಕೂಡ ಹೋಗ್ಬೋದು. ಇನ್ನು 3 ಮತ್ತು 4ನೇ ಸ್ಥಾನಕ್ಕೆ ಪೈಪೋಟಿಗಳು ಶುರುವಾಗುತ್ತೆ. ಇವತ್ತು ನಡೀತಾ ಇರುವಂಥ CSK ಏನಾದರೂ ಗೆದ್ದರೆ ಮಾತ್ರ ಖಂಡಿತಕ್ಕೆ ಪಂಜಾಬ್ಗೆ ಇನ್ನಷ್ಟು ಒತ್ತಡ ಜಾಸ್ತಿ ಆಗುತ್ತೆ. CSK 4ನೇ ಪೊಸಿಷನ್ ಬರುತ್ತೆ. ಸೊ ಪ್ಲೇ ಆಫಿಗೆ ಬರೋ ಚಾನ್ಸಸ್ ಕೂಡ CSKಗೆ ಜಾಸ್ತಿ ಆಗುತ್ತೆ. ಆದರೆ ಈಗ ನಮ್ಮ ಎಲ್ಲರೂ ಕಣ್ಣಿರೋದು RCB ಮೇಲೆ. RCB ನಂಬರ್ 1 ಸ್ಥಾನದಲ್ಲೇ ಇದ್ದರೆ ಏನೆಲ್ಲ ಅಡ್ವಾಂಟೇಜ್ ಇದೆ? ಎಸ್, ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಡಿಫೆಂಡಿಂಗ್ ಚಾಂಪಿಯನ್ಸು RCB ನಾವು. ಸೊ ಅದೊಂದು ಏನಪ್ಪ ಅಡ್ವಾಂಟೇಜ್ ಆಗಿದೆ ಅಂದರೆ ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಪ್ಲಸ್ ನಾವು ರನ್ ರೇಟನ್ನು ಕಾಪಾಡ್ಕೊಂಡಿದ್ದೀವಿ. ಸೊ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಅಟ್ಲೀಸ್ಟ್ ನಾವು 4th ಪೊಸಿಷನಲ್ಲಿ ಹೋಗಿ ನಿಂತ್ಕೋಬೋದು. ಏನು ಒಂದು ಮ್ಯಾಚ್ ಏನಾದರೂ ಡ್ರಾ ಆದರೂ ಕೂಡ, ಇವಾಗ ಅಂದ್ಕೊಳ್ಳಿ ಪಂಜಾಬ್ ಮೇಲೆ ನಾವು ಸೋತ್ವಿ ಅಂದ್ಕೊಳ್ಳಿ, ಸನ್ರೈಸರ್ಸ್ ಮೇಲೆ ಮಳೆಯಿಂದ ಪಂದ್ಯ ರದ್ದಾದರೂ 1 ಅಂಕ ಸಿಕ್ಕಿದ್ರು ಕೂಡ RCB ಸುಲಭವಾಗಿ ಪ್ಲೇ ಆಫ್ ಹೋಗುತ್ತೆ. ಇಷ್ಟೇ ಆಗಬೇಕಾಗಿರೋದು RCBಗೆ. 2-2 ಸೋಲ್ಬಾರ್ದು ಅನ್ನೋದು ಒಂದೇ ಒಂದು ಇದಾಗಬೇಕಷ್ಟೇ RCBಗೆ. ಅದರಿಂದ ಪ್ಲೇ ಆಫ್ಗೆ ಹೋಗ್ಬೋದು. ಬಟ್ ಅಡ್ವಾಂಟೇಜ್ ಯಾವಾಗ ಸಿಗುತ್ತೆ ನಮಗೆ RCBಗೆ, ಒಂದು ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಕೂಡ, ಅಂದರೆ ಮೊದಲ 2 ಸ್ಥಾನಗಳಲ್ಲಿ ನಾವು ಯಾರು ಸ್ಥಾನ ಪಡ್ಕೋತಾರೋ ಅವ್ರಿಗೆ ಒಂದು ಮ್ಯಾಚ್ ನಾವು ಇದು ಮಾಡ್ಕೊಳೋ ಅಂಥ ಚಾನ್ಸ್ ಸಿಗುತ್ತೆ. ಏನಂದರೆ ಒಂದು ಮ್ಯಾಚನ್ನು ನಾವು ಸೋತರು ಕೆಲವೊಂದು ಆಡಬೇಕಾದಂಥ ಅವಶ್ಯಕತೆಯೇ ಇರೋದಿಲ್ಲ. 3-4ನೇ ಸ್ಥಾನದಲ್ಲಿದ್ದವ್ರಿಗೆ ಒಂದು ಮ್ಯಾಚ್ ಗೆಲ್ಲಬೇಕಾಗುತ್ತೆ. ಪ್ಲಸ್ ಫಸ್ಟ್ ಮ್ಯಾಚ್ ಎಲಿಮಿನೇಟ್ರಲ್ಲಿ ಸೋತ ತಂಡದ ಜೊತೆ ಮತ್ತೆ ಫೈಟ್ ಮಾಡಬೇಕು. ಇವೆಲ್ಲ ಗೊಂದಲ ಇರೋದಿಲ್ಲ. ಹಾಗಾಗಿನೇ RCB ನೋಡಬೇಕಾಗಿರೋದು ಈಗ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನ್ಗೆ. ಇವಾಗ ಆಲ್ರೆಡಿ ಒಳ್ಳೆ ರನ್ ರೇಟಲ್ಲಿದ್ದಾರೆ. ಆಲ್ರೆಡಿ 16 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ RCBಗೆ ಏನೂ ಟೆನ್ಷನ್ ಏನಿಲ್ಲ. ನೆಕ್ಸ್ಟ್ ಮ್ಯಾಚ್ಗಳು ಇರೋವಂಥದ್ದೇ ದೊಡ್ಡ ಇದಾಗ್ತಾ ಇರೋದು. ಇವು ನೋಡಿ, ಟಾಪ್ 4 ಕಾಣಿಸ್ಕೊಳ್ಳೋವಂಥ ಟೀಮುಗಳೇ ಈಗ ನೆಕ್ಸ್ಟ್ 2 ಮ್ಯಾಚ್ಗಳು RCBಗೆ ಇರೋವಂಥದ್ದು. ಒಂದು ಪಂಜಾಬ್ ಕಿಂಗ್ಸು, ನೆಕ್ಸ್ಟ್ ಸನ್ರೈಸರ್ಸ್ ಮಾತ್ರ RCBಗೆ ಬಹುತ ಥ್ರೆಟ್ ಅಂತಲೇ ಹೇಳಬೇಕು. ಯಾಕೆಂದರೆ ಪಂಜಾಬ್ಗೂ RCB ಮೇಲೆ ಅಷ್ಟೇ ಸಿಟ್ಟಿದೆ.
ಯಾಕಂದರೆ ನಿಮಗೆ ಗೊತ್ತು ಲಾಸ್ಟ್ ಟೈಮ್ ರನ್ನರ್ ಅಪ್ ಆಗಿದ್ರು ಪಂಜಾಬು, ಇದೇ RCB ಚಾಂಪಿಯನ್ ಆಗಿತ್ತು. ಸೊ ಈ ಸೀಸನಲ್ಲಿ ಇವರಿಬ್ಬರು ಇನ್ನೂ ಮುಖಾಮುಖಿನೇ ಆಗಿಲ್ಲ. ಫಸ್ಟ್ ಮ್ಯಾಚ್ ಆಡಿದ್ದು RCB ಸನ್ರೈಸರ್ಸ್ ಮೇಲೆ, ಲಾಸ್ಟ್ ಮ್ಯಾಚ್ ಆಡ್ತಿರೋದು ಸನ್ರೈಸರ್ಸ್ ಮೇಲೆ. ಆದರೆ ಇಡೀ ಸೀಸನ್ನಲ್ಲಿ ಎಲ್ಲ ಟೀಮ್ ಜೊತೆ ಆಡಿದ್ದಾರೆ RCB, ಪಂಜಾಬ್ ಮೇಲೆ ಆಡಬೇಕಾಗುತ್ತೆ. ಹಾಗಾಗಿ ಪಕ್ಕಾ ಇವತ್ತು ಥ್ರೆಟ್ ಇರೋದು ಇನ್ನು ಮುಂದಿನ 2 ಮ್ಯಾಚುಗಳು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಮ್ಯಾಚ್ ಆದರೂ ನಾವು ಮ್ಯಾಚ್ ಕ್ಯಾನ್ಸಲ್ಡ್ ಆದರೂ ಕೂಡ RCBಗೆ ಒಳ್ಳೆಯದೇ. ಬಟ್ ಸೋಲೋದು ಯಾವತ್ತೂ ಆಗಬಾರ್ದು. ರನ್ ರೇಟ್ ಕಾಪಾಡುತ್ತಾ ಅಂದರೆ ಖಂಡಿತವಾಗ್ಲೂ ಕಾಪಾಡುತ್ತೆ, ಆದರೆ ಸೋಲ್ಬಾರ್ದು. ಸೋತ್ರೆ ಮಾತ್ರ ಖಂಡಿತ, ಯಾಕೆಂದರೆ ಈಗ CSK ಇವತ್ತೇನಾದರೂ ಗೆದ್ದರೆ ಲಕ್ನೋ ಮೇಲೆ ಖಂಡಿತವಾಗ್ಲೂ ಟಾಪ್ 4ಗೆ ಬಂದುಬಿಡ್ತಾರೆ ಆ ಕಡೆ. ಇವಾಗ ಉಳಿದಂತೆ ಎಲ್ಲ ಟೀಮ್ಗಳು ಆಲ್ಮೋಸ್ಟ್ ಎಲಿಮಿನೇಟ್ ಆಗಿದೆ. ಮುಂಬೈ ಅವರೆಲ್ಲ ಬರೋಕ್ಕೆ ಸಾಧ್ಯಗಳಿಲ್ಲ, ಯಾಕಂದರೆ IPL ಅಲ್ಲಿ ಎಲ್ಲ ಮ್ಯಾಚುಗಳು ಎಲ್ಲ ಟೀಮ್ಗಳು ಸೋಲೋಕ್ಕೆ ರೆಡಿ ಇರೋದಿಲ್ಲ. ನಾವು ಅನ್ಬೋದು ಇವಾಗ ಇಲ್ಲ ಇವ್ರಿಗೂ KKRಗೂ ಚಾನ್ಸ್ ಇದೆ ಬರ್ತಾರೆ ಅಂತ, ಅವೆಲ್ಲ ಸುಳ್ಳು. ಸೊ ಈಗ ಕಾಂಪಿಟೇಷನ್ ಇರೋದು ಕೇವಲ 5 ತಂಡಗಳಿಗೆ ಮಾತ್ರ. ಈ 5 ತಂಡಗಳಲ್ಲೇ ನಮಗೆ ಪ್ಲೇ ಆಫ್ ಯಾರ್ಯಾರು ಅಂತ ಖಚಿತಪಡಿಸ್ಕೊಬಿಡ್ತಾರೆ. ಸೊ ಏನು ಇವಾಗ ನಮಗೆ ಫಸ್ಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಅಂತ ನಾವು ಹೇಳ್ಬೋದು. ರಾಜಸ್ಥಾನ್ ರಾಯಲ್ಸ್ಗೆ ಸತತ ಸೋಲುಗಳು ಇವಾಗ ಕೈ ಕೊಟ್ಟಿರೋದು. ಆಮೇಲೆ CSಗೆ ಈಗ ತನ್ನ ವೇಕಪ್ ಟೈಮನ್ನು ಗುರುತಿಸ್ಕೊಂಡು ಅವರು ಒಳ್ಳೆ ಟಾಪ್ 4ಗೆ ಬರ್ತಕ್ಕೆ ಚಾನ್ಸ್ ಇದು ಮಾಡ್ತಿದ್ದಾರಲ್ಲ ಫೈಟು. ಸೊ ಹಾಗಾಗಿ ಅನ್ನಿಸ್ತಾ ಇದೆ ಇಲ್ಲಿ ಉಳಿದಂಥ 5 ಟೀಮ್ಗಳಿಗಷ್ಟೇ ಈ ಒಂದು ಟಾಪ್ 4ಅಲ್ಲಿ ಸ್ಥಾನ. ಬಟ್ ಒಂದು ಕ್ಯೂರಿಯಾಸಿಟಿ ಹೇಳ್ತೀನಿ, ಇಷ್ಟು ಸೀಸನ್ ಆಲ್ಮೋಸ್ಟ್ 75% ಮುಗ್ದೋಗಿದೆ. ಇನ್ನೂ ನಮಗೆ ಒಂದು ಟೀಮು ಕೂಡ ಇನ್ನೂ ಪ್ಲೇ ಆಫ್ನಲ್ಲಿ ಸ್ಥಾನ ಪಡೆಯೋಕ್ಕೆ ಚಾನ್ಸ್ ಆಗಿಲ್ಲ. ಸೊ ಇಷ್ಟೊಂದು ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ತಿದ್ದಿಲ್ಲ. ಸೊ ಹಾಗಾಗಿ ಜನಗಳಿಗೆ ಸಿಕ್ಕಾಪಡೆ ಕುತೂಹಲ ಇದೆ ಇದು. ಎಸ್, ಪ್ರತಿಯೊಂದು ಮ್ಯಾಚು ರೈವಲ್ ಥರನೇ ಇದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಬಾಯಿಗೆ ಬಂತು ಅಂತಾರಲ್ಲ, ಆ ಥರದ್ದೊಂದು ಕ್ಯೂರಿಯಾಸಿಟಿ ಇದೆ. ಸೊ ಫೈನಲ್ ಈಗ RCB ಫೈನಲ್ಗೆ ಬಂದ್ರೂ ಗೆಲ್ಲುವಂಥ ಚಾನ್ಸಸ್ ಎಷ್ಟಿದೆ? ಈ ಸಲ ಕಪ್ ನಮ್ಮದೇ ಅಂತ ಹೇಳೋ ಫ್ಯಾನ್ಸ್ಗಳಿಗೆ ಏನು ಹೇಳ್ತೀರಾ ಕೊನೆಗೆ? ಸೊ ಆ ರೀತಿ ದಾಖಲೆ ಆಗಿರೋದು ಇಡೀ 18 ಅಂದರೆ ಇದು 19ನೇ ಸೀಸನು. ಇದೇ ಇದರಲ್ಲಿ ಆಗಿರೋದು ಕೆಲವು ಒಂದೇ ಬಾರಿ 2010-11ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅಂದರೆ ಬ್ಯಾಕ್ ಟು ಬ್ಯಾಕ್ ಗೆಲುವುಗಳನ್ನು ಇದು ಚಾಂಪಿಯನ್ ಆಗಿದ್ರು. ಅದು ಬಿಟ್ಟರೆ ಯಾರು ಇವತ್ತರೆಗೂ ಆಗಿಲ್ಲ. RCB ಆಗ್ಬೋದು, ಆ ಚಾನ್ಸಸ್ ಇದೆ. ಯಾಕೆ ಅಂದರೆ ಇವತ್ತು ಟೀಮಲ್ಲಿ ಅಷ್ಟೊಂದು ಬಾಂಡಿಂಗು ಚೆನ್ನಾಗಿದೆ. ಫ್ಲೆಕ್ಸ್ ಎಲ್ಲರೂ ಲಾಸ್ಟ್ ಟೈಮ್ ಆದರೂ ಅವರಿಗೆ ಒಂದು ಟೆನ್ಷನ್ ಇತ್ತು, ಏನು ನಾವು ಫಸ್ಟ್ ಟೈಮ್ ಗೆಲ್ಲಬೇಕು ಅನ್ನೋವಂಥ. ಬಟ್ ಈ ಬಾರಿ ಆ ಟೆನ್ಷನ್ ಇಲ್ಲ. ಎಸ್, ವಿ ಆಲ್ರೆಡಿ ವಿನ್ ಆಗಿದ್ದೀವಿ IPL-ಅನ್ನು. ಆ ಒಂದು ರಿಲ್ಯಾಕ್ಸ್ ಮೈಂಡ್ ಈಗ ಟೀಮಲ್ಲಿ ಎಲ್ಲ ಪ್ಲೇಯರ್ಸಲ್ಲೂ ಇದೆ. ಸೊ ಈಗ ಏನಾಗಬೇಕು ಅಂದರೆ ನಮಗೆ ಫಸ್ಟ್ ಸ್ಟೆಪ್ ಆಗಬೇಕಾಗಿರೋದು ಪ್ಲೇ ಆಫ್ಗೆ ಹೋಗಬೇಕು. ಅಷ್ಟೇ ಅಲ್ಲ, ಟಾಪ್ 2ನಲ್ಲೇ ಸ್ಥಾನ ಇದು ಮಾಡಿಕೊಂಡ್ರೆ ಅದು ಅಡ್ವಾಂಟೇಜ್ ಆಗುತ್ತೆ ಒಂದು. ಯಾಕೆಂದರೆ ಫೈನಲ್ಗೆ ಹೋಗಬೇಕು ಅಂದರೆ ಆವಾಗ ನಮಗೆ 2 ಚಾನ್ಸ್ ಸಿಗುತ್ತೆ. ಸೊ ಅದೇ 3 ಮತ್ತು 4ನೇ ಇದಕ್ಕೆ ಹೋದರೆ ನಮಗೆ ಒಂದೇ ಚಾನ್ಸ್, ಎಲಿಮಿನೇಟೆಡ್. ಒಂದು ಸಲ ಸೋತ್ರ ಹೋದ್ವಿ ಟೂರ್ನಮೆಂಟಿಂದ. ಸೊ ಹಾಗಾಗಿ ನಾವು 1 ಇಲ್ಲ 2ನೇ ಸ್ಥಾನದಲ್ಲಿ ನಾವು ಇದು ಮಾಡಿಕೊಂಡ್ರೆ ಫೈನಲ್ಗೆ ಹೋಗ್ಬೋದು. ಅಫ್ಕೋರ್ಸ್ ಲಾಸ್ಟ್ ಟೈಮ್ ಕೂಡ ಅಹಮದಾಬಾದ್ನಲ್ಲೇ ನಾವು ಗೆದ್ದಿದ್ದು. ಬಟ್ ಈ ಒಂದು ಕ್ಯೂರಿಯಾಸಿಟಿ ಇದೆ, ಅಂದರೆ ಪಂಜಾಬ್ ಕಿಂಗ್ಸ್, ಗುಜರಾತ್ ಟೈಟನ್ಸ್ ಪ್ಲಸ್ ಇವರು CSK ಕೂಡ ಅವರಂತೂ ಪ್ಲೇ ಆಫಿಗೆ ಬಂದರೆ ಅವ್ರು ಫೈನಲ್ಗೆ ಹೋಗೋ ಚಾನ್ಸಸ್ಸೇ ಇರುತ್ತೆ. ಯಾರು ಎದುರಾಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನನಗೆ ಅನಿಸೋದ್ರ ಪ್ರಕಾರ ಪ್ಲೇ ಆಫ್ಗೆ ಹೋಗೋದು ಬಹುತೇಕ ಖಚಿತ ಆಗಿದೆ. ನನಗಂತೂ 100% ಹೇಳ್ತೀನಿ RCB ಖಂಡಿತವಾಗ್ಲೂ ಹೋಗ್ತಾರೆ. ಇಫ್ ಕಂಪೇರ್ಡ್ ಟು ದಿ ಪಂಜಾಬ್ ಕಿಂಗ್ಸ್ ನಾನು ಹೇಳ್ತಾ ಇದ್ದೀನಿ, ಅವರು ಫಸ್ಟ್ ತೋರಿಸಿದಂಥ ಫಿಯರ್ಲೆಸ್ ಬ್ಯಾಟಿಂಗ್, ಫಿಯರ್ಲೆಸ್ ಆಟ ಈಗಿಲ್ಲ. ಲಾಸ್ಟ್ 5 ಮ್ಯಾಚ್ಗಳಲ್ಲಿ ಗಮನಿಸಿದ್ವಿ, ಎಲ್ಲೋ ಅವ್ರ ಕಡೆ ಒಂದು ಕಡೆ ಇದಾದ್ರು ಅಂತ. ಆಮೇಲೆ ಅವ್ರಿಗೆ ಇನ್ನೊಂದು ಸೆಟ್ ಬ್ಯಾಕ್ ಅಂತ ಅನಿಸಿದ್ದು KKR ಮೇಲಿನ ಮ್ಯಾಚು ಮಳೆಗೆ ರದ್ದಾಗಿದ್ದು. ಅಲ್ಲಿ ಆವತ್ತು ಅವ್ರು ಗೆದ್ದಿದ್ದೀರಾ, ಇವತ್ತು ಅವ್ರು ಟೆನ್ಷನ್ ಪಡ್ತಾ ಇರಲಿಲ್ಲ. ಸೊ ಇವೆಲ್ಲ ಇರೋದ್ರಿಂದ ಪಂಜಾಬ್ ಕಿಂಗ್ಸ್ ಸ್ವಲ್ಪ ಕಾನ್ಫಿಡೆಂಟ್ ಡೌನ್ ಆಗಿರುತ್ತೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿರುತ್ತೆ. ಮತ್ತು ಚಾಂಪಿಯನ್ಸ್ ಮೇಲೆ ಗೆಲ್ಲಬೇಕು ಅನ್ನೋ ಒತ್ತಡ ಇರುತ್ತೆ. 17ನೇ ತಾರೀಕು ಮ್ಯಾಚ್ ನಡೆಯುತ್ತೆ ಭಾನುವಾರ. ಸೊ ಆ ಮ್ಯಾಚ್ ಮೇಲೆ RCB ಗೆಲ್ಲೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ನಾವು ಎಚ್ಚರಿಕೆಯಿಂದ ಗೆಲ್ಲಬೇಕು. ಆ ಮ್ಯಾಚನ್ನು ಗೆದ್ದರೆ ನಾವು ಪ್ಲೇ ಆಫಲ್ಲಿ ಫಸ್ಟು ಸೆಕೆಂಡಲ್ಲೇ ಇರ್ತೀವಿ. ಅಲ್ಲಿಂದ ಮತ್ತೆ ಯಾಕೆಂದರೆ ಸನ್ರೈಸರ್ಸ್ ಮೇಲೆ ಸೋತ್ರೂ ಕೂಡ ನಾವು ಸೆಕೆಂಡ್ ಪೊಸಿಷನಲ್ಲೇ ಇರ್ತೀವಿ. ಸೊ ಹಾಗಾಗಿನೇ ನಾವು ಹಾಗಾಗಿ ನಮಗೆ ನಾವು ನೋಡಬೇಕಾಗಿರೋದು ಲಾಸ್ಟ್ ಮ್ಯಾಚ್ವರೆಗೂ ಕರ್ಕೊಂಡು ಹೋಗೋದು ಬೇಡ. ಸೊ ನಾವು 17ನೇ ತಾರೀಕು ಇರುವಂಥ ಪಂಜಾಬ್ ಮೇಲೆ ಏನಾದರೂ ಗೆದ್ದರೆ ನಿಜ ಹೇಳ್ತೀನಿ ನಮಗೆ ಫೈನಲ್ಗೆ ಹೋಗೋದಕ್ಕೆ 80% ಚಾನ್ಸ್ ಇರುತ್ತೆ. ಸೊ ಇಲ್ಲ ನಾವು ಮತ್ತೆ 3 ಮತ್ತು 4ನೇ ಸ್ಥಾನಕ್ಕೆ ಬರ್ತೀವಿ, ಅಲ್ಲಿಂದ ನಾವು ಗೆದ್ಕೊಂಡು ಹೋಗ್ತೀವಿ ಅಂದರೆ RCBಗೆ ಸಾಕಷ್ಟು ಬಾರಿ ಪ್ಲೇ ಆಫಲ್ಲಿ ಮುಗ್ಗರಿಸಿರೋದು ಅಲ್ಲೇ. ಸೊ ಹಾಗಾಗಿನೇ ಈ 17ನೇ ತಾರೀಕು ಮ್ಯಾಚನ್ನು ಗೆದ್ದರೆ ತುಂಬ ಒಳ್ಳೆಯದು ಅನಿಸುತ್ತೆ ಫೈನಲ್ಗೆ ಹೋಗೋದಕ್ಕೆ.